ಸೊಸೈಟಿಲಿ ಮದುವೆಯಾಗಿ ಗಂಡನ್ ಕಳ್ಕೊಂಡಿ ಪಾಪ ತನ್ ಕಾಲ್ ಮೇಲೆ ತಾನು ಹೇಗೋ ನಿಂತ್ಕೊಂಡು ಜೀವನ ಮಾಡ್ತಾರೆ ಅಂತ ಒಂದ್ ಹೆಣ್ಣಿನ ಜಾಗದಲ್ಲಿ ನಿಂತ್ಕೊಂಡು ಎರಡು ಮನ್ಸಿನ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಪ್ರೀತಿಯ ಸಮಾಜ, ದಯವಿಟ್ಟು ನನ್ನ ಬದುಕೋಕ್ ಬಿಡ್ರಪ್ಪ. ನಿಮ್ ಪ್ರಕಾರ ನಾನು ಎಲ್ಲಿ ಹೋದ್ರು ತಪ್ಪು, ಎಲ್ಲಿಂದ ಬಂದ್ರು ತಪ್ಪು, ಕೆಲ್ಸಕ್ಕೆ ಹೋದ್ರು ತಪ್ಪು, ಮನೇಲಿ ಇದ್ರು ತಪ್ಪು, ಮತ್ತೆ ನನ್ ಜೀವನ ಹೇಗ್ ಮಾಡ್ಬೇಕು, ನನ್ ಜೀವನ ಹೆಂಗ್ ಸಾಗಿಸ್ಬೇಕು? ನನ್ನ ಪ್ರೀತಿಯ ಅತ್ತೆ ಮಾವ, ನೀವಾದ್ರೂ ನನ್ನ ಬದುಕೋಕ್ ಬಿಡಿ. ನಾನೇನಾದ್ರೂ ನಿಮ್ ಮನೆ ಮುಂದೆ ಬಂದಿದ್ನ ನನ್ನ ಮದುವೆ ಮಾಡ್ಕೊಳ್ಳಿ ಅಂತ? ನೀವಾಗೆ ಬಂದು ಹೆಣ್ ಕೇಳಿ ಮದುವೆ ಮಾಡ್ಕೊಂಡಿದ್ದಾನೆ. ಇವಾಗ ಏನಂತ ಹೇಳ್ತೀರಾ? ನಿಮ್ ಮಗುನ್ ಕಳ್ಕೊಂಡಿದ್ಕೆ ನಾನ್ ಕಾರಣನ? ನಾನೇನಾದ್ರು ದೇವ್ರ ಹತ್ರ ಕೇಳ್ಕೊಂಡಿದ್ನೇನು ನನ್ ಮಾಂಗಲ್ಯ ಕಿತ್ಕೋ ಅಥವಾ ನಿಮ್ಮ ಮಗುನ ಕಿತ್ಕೋ ಅಂತ? ನೀವು ಬರೀ ಮಗುನ ಕಳ್ಕೊಂಡಿದ್ದೀರಾ, ನಾನ್ ನನ್ ಗಂಡುನೇ ಕಳ್ಕೊಂಡಿದೀನಿ. ನಿಮ್ಗೆ ಆ ಜಾಗ ತುಂಬಕ್ಕೆ ಇನ್ನೊಬ್ಬ ಮಗ ಇದ್ದಾನೆ, ಮಗಳಿದ್ದಾಳೆ. ಆದ್ರೆ ನನ್ಗೆ ಗಂಡನ್ ಜಾಗ ತುಂಬಕ್ ಯಾರು ಇಲ್ಲ, ನನ್ ಮಕ್ಳಿಗೆ ಅಪ್ಪನ ಜಾಗ ತುಂಬಕ್ ಯಾರು ಇಲ್ಲ. ಅಗೋ ಈಗೋ ಕೂಲಿನೋ ನಾಲಿನೋ ಮಾಡಿ ನನ್ ಮಕ್ಳನ್ನ ಸಾಕ್ತಿದೀನಿ, ನಾನು ಬದುಕ್ತಾ ಇದೀನಿ. ದಯವಿಟ್ಟು ನನ್ನ ಬದುಕೋಕ್ ಬಿಡ್ರಪ್ಪ. ಅಪ್ಪ ಅಮ್ಮ, ಪುಣ್ಯ ಮಾಡಿದೆ ನಾನ್ ನಿಮ್ನ ಪಡೆಯೋಕೆ. ಹೆಣ್ಮಕ್ಳಿಗೆ ಗಂಡನ್ ಮನೇಲಿ ನಿಮ್ದಿ ಇಲ್ಲ, ಸುಖ ಇಲ್ಲ ಅಂದ್ರೆ ಮೊದ್ಲು ನೆನಪಾಗೋದೆ ತವರು ಮನೆ. ಅಂತದ್ರಲ್ಲಿ ನೀವು ನನ್ನ ಪ್ರೀತಿಯ ಅಪ್ಪ ಅಮ್ಮ ನನ್ ಬಗ್ಗೆನೇ ಹಿಂದೆ ಮಾತಾಡ್ತೀರಾ, ಕೆಟ್ಟದಾಗ ಮಾತಾಡ್ತೀರಾ. ಅಲ್ಲಕ್ ಜನ ಬಂದು ನಿಮ್ ಹತ್ರ ನಿಮ್ ಮಗಳು ಅಂತೋಳು ಇಂತೋಳು ಸರಿ ಇಲ್ಲ ಅಂದ್ರೆ ನೀವು ನಿಮ್ ಮಗಳನ್ನ ಸಪೋರ್ಟ್ ಮಾಡ್ಬೇಕು ಅಂತದ್ರಲ್ಲಿ ನೀವು ಅವ್ರ ಜೊತೆ ಸೇರ್ಕೊಂಡ್ ಮಾತಾಡ್ತೀರಾ. ನಿಮ್ ಪ್ರಕಾರ ಏನು ಗಂಡ ಇಲ್ಲ ಅಂದ್ರೆ ಅವಳೊಂದು ಅಫೇರ್ ಇಟ್ಕೊಂಡೇ ಇರ್ತಾಳೆ, ಜೀವನ ಸಾಗ್ಸಕ್ಕೆ ಬೇರೆ ದಾರಿನೇ ಇಲ್ಲ ಅಂತಾನ? ಆದ್ರೂ ಕೂಡ ನಾನು ನಿಮ್ನ ದ್ವೇಷಿಸಲ್ಲ. ದಯವಿಟ್ಟು ನನ್ನ ಬದುಕೋಕ್ ಬಿಡಿ ಸಾಕು. ನನ್ನ ಪ್ರೀತಿಯ ಸಮಾಜ, ಏಂದ್ರಯ್ಯ ನೀವು ಒಂದ್ ಹೆಣ್ಣು ಗಂಡನ್ ಕಳ್ಕೊಂಡು ಆಕೆಗೆ ಸಪೋರ್ಟಿವ್ ಆಗಿ ಯಾರು ಇಲ್ಲ, ಆಕೆಗೆ ಬ್ಯಾಕ್ ಬೋನ್ ಆಗಿ ಯಾರು ಇಲ್ಲ ಅಂದ್ರೆ ಅವಕಾಶಕ್ಕಾಗೆ ಕಾಯ್ತಿರ್ತೀರಾ, ಅವಳ ಮೇಲೆ ದೌರ್ಜನ್ಯ ಮಾಡಕ್ಕೆ ಕಾಯ್ತಿರ್ತೀರಾ, ಅವಳ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಕಾಯ್ತಿರ್ತೀರಲ್ರ. ಏನ್ ಅಂದ್ಕೊಂಡಿದೀರಾ? ದುಡ್ಡಿದ್ರೆ ಯಾರನ್ನ ಬೇಕಾದ್ರೂ ಕೊಂಡ್ಕೋಬಹುದು ಅಂತನ? ಅವಳಿಗೆ ಗಂಡ ಇಲ್ಲ, ಸಂಸಾರ ನಡ್ಸಕ್ ಆಗ್ತಿಲ್ಲ ಅಂತ ನಿಮ್ ಹತ್ರ ಬಂದು ದುಡ್ಡಿಸ್ಕೊಂಡು ಸುಖ ಕೊಡ್ತಾಳೆ ಅಂದ್ಕೊಂಡಿದ್ದೀರಾ? ಒಂದ್ ಕಡೆ ಕೆಲ್ಸಕ್ ಬಂದ್ರು ಕೆಟ್ಟದಾಗ ನೋಡ್ತಾರೆ, ಇಲ್ಲಾದ್ರೂ ಹೊರಗಡೆ ಹೋದ್ರು ಕೆಟ್ಟದಾಗ ನೋಡ್ತಾರೆ. ಜೊತೆಲಿ ಗಂಡ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ನೋಡೋರ್ ದೃಷ್ಟಿನೇ ಬೇರೆ ಇರುತ್ತೆ. ದಯವಿಟ್ಟು ನನ್ನ ಬದುಕೋಕ್ ಬಿಡ್ರಪ್ಪ. ಪ್ರೀತಿ ಅಕ್ಕಪಕ್ಕದ ಮನೆಯವರೇ, ಏನ್ರಮ್ಮ ನಿಮ್ಮನೆ ದೋಸೆ 100 ತೂತ್ಗಳಿರ್ತವೆ, ನಮ್ಮನೆ ದೋಸೆ ತೂತ್ ಹುಡ್ಕಕ್ ಬರ್ತೀರಾ? ನಾನು ಎಲ್ಲಾದ್ರೂ ಹೋಗ್ತೀನಿ, ಏನಾದ್ರೂ ಮಾಡ್ತೀನಿ, ನನ್ ಜೀವನ ನಾನ್ ಮಾಡ್ತಿದೀನಿ. ನಿಮಗ್ ಪ್ರಾಬ್ಲಮ್ ಏನು? ಯಾವನ ಹತ್ರ ಹೋಗ್ತಾಳೋ ಅಂತೀರಾ, ಯಾವನ ಹತ್ರ ಮಲ್ಕೋತಾಳೋ ಅಂತೀರಾ, ಅಷ್ಟೊಂದು ಡೆಲ್ಲಿಂದ ಬಂತು ಅಂತೀರಾ? ನೀವೇನಾದ್ರೂ ಕೊಡ್ತೀರಾ? ಇಲ್ಲ ನಿಮ್ ಗಂಡಂದಿರೇನಾದ್ರೂ ಕೊಡ್ತಾರಾ? ಫೈನಲಿ ಅಪ್ಪ ದೇವ್ರೆ, ನೀನಾದ್ರೂ ನನ್ನ ಬದುಕೋಕ್ ಬಿಡಯ್ಯ. ಜೀವನದಲ್ಲಿ ಎಷ್ಟು ಪ್ರೀತಿ ಮಾಡ್ತಿದ್ದ ಗಂಡನ್ನ ಕಳ್ಕೊಂಡೆ, ಹಾಗೋ ಈಗ ಜೀವನ ಮಾಡೋಣ ಇಲ್ಲ ಸತ್ತೋಗ್ ಬಿಡೋಣ ಅಂದ್ರೆ ಮಕ್ಕಳು ಮುಖ ನೋಡ್ಬೇಕು, ಆ ಮಕ್ಕಳನ್ನ ಬಿಟ್ಟು ಸಾಯೋಕ್ ಮನ್ಸಾಗ್ತಿಲ್ಲ. ಜೀವಂತ ಶವ ಆಗಿದೀನಿ. ಹೊರಗಡೆ ಎಲ್ಲಾರು ದುಡ್ಡು ಜೀವನ ಮಾಡೋಣ ಅಂದ್ರೆ ಹೊರಗಡೆ ಹೋದವರೆಲ್ಲ ಕೆಟ್ಟ ದೃಷ್ಟಿ ನೋಡ್ತಾರೆ. ಗಂಡ ಇಲ್ಲ ಅಂತ ಹೋದ್ರೆ ಅವ್ರು ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ಎಲ್ಲಾ ದುಡ್ಡಿಂದಾನೇ ಕೊಂಡ್ಕೋಬಹುದು ಅನ್ಕೋತಾರೆ, ದುಡ್ಡು ಕೊಟ್ರೆ ಇವಳು ನನ್ ಜೊತೆ ಮಲ್ಕೋತಾಳೆ ಅನ್ಕೋತಾರೆ. ಇಂಥವ್ರ ಮಧ್ಯೆ ನಾನು ಹೆಂಗ್ ಜೀವನ ಮಾಡ್ಲಿ? ಕೈ ಮುಗಿದು ಕೇಳ್ತೀನಿ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ದಯವಿಟ್ಟು ನನ್ನ ನೆನ್ಪು ಮಾಡಿ ಬದುಕೋಕ್ ಬಿಡ್ರಯ್ಯ, ದಯವಿಟ್ಟು.